ನಮ್ಮ ರೈತರು ಉಪಯೋಗಿಸುವಂಥ ಯೂರಿಯಾ DAP ಪೊಟ್ಯಾಶ್ ಗೊಬ್ಬರ ಒಂದು ಚೀಲಕ್ಕೆ 1,000-2,000 ಸಬ್ಸಿಡಿಯನ್ನು ನಮ್ಮ ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ 2 ಲಕ್ಷ ಕೋಟಿ ಹಣವನ್ನು ಆ ಸಂಬಂಧಪಟ್ಟಂಥ ಕಾರ್ಖಾನೆಗಳಿಗೆ ಹಣವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ. ಇದನ್ನು ಕೂಡ ಜನ ಗಮನಿಸಬೇಕು. ಮತ್ತು ಈ ಬಾರಿ ಉಪಚುನಾವಣೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಪ್ರಧಾನಮಂತ್ರಿಗಳು ದೇಶವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಯಾವುದೇ ಪರಿಸ್ಥಿತಿಯ ವಿಕೋಪಕ್ಕೆ ಹೋಗೋದ ರೀತಿಯಲ್ಲಿ ಎಚ್ಚರಿಕೆಯನ್ನು ಯಾವ ರೀತಿ ತೆಗೆದುಕೊಂಡ್ರು, ಇದೆಲ್ಲದೂ ಕೂಡ ಜನ ಗಮನಿಸ್ತಾರೆ. 100ಕ್ಕೆ 100 ಎರಡೂ ಕ್ಷೇತ್ರಗಳು ಕೂಡ ಗೆಲ್ಲಿಸ್ಕೊಡ್ತಾರೆ ಅಂತ ವಿಶ್ವಾಸ ಹೇಳಲಿಕ್ಕೆ. ಈಗ ಮತ್ತೆ ಬ್ಯಾಲೆಟ್ಗೆ ಹೋಗ್ತಿರುವಂಥದ್ದು ಸರ್ ಚುನಾವಣೆ, ಈ ಗ್ರಾಮ ಪಂಚಾಯತಿ ಚುನಾವಣೆಗಳು ಸರ್. ಒಂದು ಈ ಕಾಂಗ್ರೆಸ್ ನಾಯಕರ ದ್ವಂದ್ವ ನಿಲುವು ನಮಗೆ ಅರ್ಥ ಆಗ್ತಿಲ್ಲ. ಒಂದು ಕಡೆಗೆ ಗ್ರೇಟರ್ ಬೆಂಗಳೂರು ಅಂದ್ಕೊಂಡು ಅಲ್ಲಿ AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ DK ಶಿವಕುಮಾರ್ ಅವರು. ಗೌರವಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರು ಕೂಡ ಈ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಮತ್ತು ಇನ್ನೊಂದು ಕಡೆಗೆ ಹಳೆ ಪದ್ಧತಿ ಪ್ರಕಾರ ಬ್ಯಾಲೆಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಬ್ಯಾಲೆಟಲ್ಲಿ ಆದಾಗೂ ಸೋತಾಗ ಮುಖಭಂಗನೂ ಕೂಡ ಆಗಿದೆ. ಎಲ್ಲಿ ನಮ್ಮ ಇದ್ರ ಮುಖಾಂತರ ಬ್ಯಾಲೆಟ್ EVM ಮುಖಾಂತರ ಏನು ವೋಟಿಂಗ್ ಆಗುತ್ತೆ, ಅಲ್ಲಿ ಗೆದ್ದಾಗ ಒಂಥರ ಮಾತಾಡ್ತಾರೆ, ಸೋತಾಗ ಒಂಥರ ಮಾತಾಡ್ತಾರೆ. ಹಾಗಾಗಿ ಇವರು ಸೋತಿರೋದು ಜನರ ಮನಸ್ಸಿಂದ ಹೊರತು ಯಾವುದೇ ಬ್ಯಾಲೆಟ್ ಪೇಪರ್ ಆಗಲಿ EVM ಮಿಷನಿಂದ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಈಗ ಆಲ್ರೆಡಿ ಭಾರತ ಸರ್ಕಾರ ಅತ್ಯಂತ ಸೂಕ್ಷ್ಮವಾಗಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಗಮನಿಸ್ತಾ ಇದೆ. ಸರ್ಕಾರದ ಅಪೇಕ್ಷೆ ಇದೆ 500 ಗಿಗಾವ್ಯಾಟು ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಅನ್ನೋದು ಸರ್ಕಾರದ ಕಾರ್ಯಕ್ರಮ ಇದೆ. ಹಾಗೆ ಅಂಥೇಳಿ ಪರಿಸರವನ್ನು ಹಾಳು ಮಾಡಬೇಕು ಅನ್ನೋದು ಎಲ್ಲೂ ಕೂಡ ಹೇಳಿಲ್ಲ. ಹಾಗೆ ಪ್ರಪೋಸಲ್ಸ್ಗಳು ರಾಜ್ಯ ಸರ್ಕಾರ ಕಳಿಸ್ಕೊಟ್ಟಿದೆ. 40-60 ರೇಷಿಯೋದಲ್ಲಿ ರೆವೆನ್ಯೂ ಕೂಡ ಆ ಪವರ್ ಡಿಪಾರ್ಟ್ಮೆಂಟಿಗೆ ಆ ರಾಜ್ಯಕ್ಕೆ ಸಿಗುತ್ತದು. ಹಾಗೆ ಅಂಥೇಳಿ ಪರಿಸರ ಹಾಳು ಮಾಡುವಂಥ ಪ್ರಶ್ನೆ ಇಲ್ಲ. ಕೂಲಂಕುಷವಾಗಿ ಕೇಂದ್ರ ಸರ್ಕಾರ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು ಪರಿಶೀಲನೆ ಮಾಡ್ತಾ ಇದೆ. ಇನ್ನೂ ಕೂಡ ಅಧಿಕೃತವಾದಂಥ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ನಾನು ಕೂಡ ಈಗ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮ ಪರಿಸರವಾದಿಗಳು ಮನವಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ನಮ್ಮ ಗೌರವಾನ್ವಿತ ಭೂಪೇಂದ್ರ ಯಾದವ್ ಹತ್ರ, ನಮ್ಮ ಕೇಂದ್ರದ ಮಂತ್ರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ.